ಹಲೋ ಸ್ನೇಹಿತರೆ, ಇವರ ಹೊಟ್ಟೆ ಸ್ವಲ್ಪ ಮೇಲೆ ಮಾಡಿ ಜೋರಾಗಿ ನುಗ್ಗಿಸುವಂತಹ ವ್ಯಕ್ತಿ ಶಿವಾನಿ ಅವರಿಗೆ ಬೇಕಾಗಿದ್ದಾನೆ. ಅದಕ್ಕೆ ಇವರು ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಇವರು ದಲಿತ ಸಮಾಜದವರಾಗಿರುತ್ತಾರೆ ಅಂಡ್ ಜನಿಸಿದ್ದು 7/6/1972. ಅಂದ್ರೆ ಪ್ರಸ್ತುತ ಸ್ನೇಹಿತರೆ ಇವರಿಗೆ 48 ವಯ ನಡೀತಾ ಇದ್ರೆ, ಆದ್ರೂ ನೋಡೋದಕ್ಕೆ ತುಂಬಾನೇ ಸಖತ್ತಾಗಿದ್ದಾರೆ. ಅಂಡ್ ಚಪಾತಿ ಮೇಲೆ ಹೊಟ್ಟೆ ಸ್ವಲ್ಪ ಜೋತು ಬಿದ್ದಿರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ನೋಡೋದಕ್ಕೆ ಸ್ವಲ್ಪ ದಪ್ಪ ಇದ್ದಾರೆ ಅಂಡ್ ಹ್ಯೂಮನ್ ಸೋರ್ಸ್ ಮ್ಯಾನೇಜ್ಮೆಂಟ್ ಒಂದು ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿರುತ್ತಾರೆ. ಪ್ರಸ್ತುತ ಆನ್ ಬೋರ್ಡಿಂಗ್ ಸ್ಪೆಷಲಿಸ್ಟ್ ಆಗಿ ಇವರು ಕೆಲಸ ಮಾಡುತ್ತಿದ್ದಾರೆ. ಕೇಳಿದಷ್ಟು ಹಣ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂಡ್ ಇವರು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಿಂದ ಪ್ರೊಫೈಲ್ ಹಂಚಿಕೊಂಡಿದ್ದಾರೆ. ಸಂಪರ್ಕಿಸುವ ವಿಧಾನ ನೋಡಿ, ಒಳ್ಳೆ ಅನುಭವ ಇದ್ರೆ ಹೇಳಿ, ರಿಪ್ಲೈ ಕೊಡ್ತೀನಿ ಎಂದು ತಾವು ರಿಕ್ವೆಸ್ಟ್ ಮಾಡಿ ಕೇಳಿಕೊಂಡಿದ್ದಾರೆ. ಅಂಡ್ ಮುಂದೆ ಬನ್ನಿ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಚರ್ಚೆ ಮಾಡೋಣ. ಈ ಪ್ರಕ್ರಿಯೆಯಲ್ಲಿ ಮಾಡಿದರೆ ಮಾತ್ರ ತೃಪ್ತಿ ಆಗುತ್ತದೆ ಎಂದು ಮಾಹಿತಿ ತಿಳಿಸಿದ್ದಾರೆ. ದಪ್ಪ ಚಪಾತಿಯಿಂದ ನೀರು ಹೊರಗೆ ಬೇಗ ಬರುವುದಿಲ್ಲ. ಅದಕ್ಕೆ ಮಾಡುವಾಗ ಪದೇ ಪದೇ ವಿಧಾನ ಚೇಂಜ್ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹಿಂದೆಯಿಂದ ಹೆಚ್ಚಿನ ಸಮಯದವರೆಗೆ ಮಾಡಬೇಕು. ಮಾಡುವಾಗ ಸ್ವಲ್ಪ ಶಬ್ದ ಕೂಡ ಬರಬೇಕು ಎಂದು ಮಾಹಿತಿ ತಿಳಿಸಿದ್ದಾರೆ. ಇವರು ಹೇಳಿದ ಎಲ್ಲ ರೂಲ್ಸ್ ಫಾಲೋ ಮಾಡಿದರೆ ಚಪಾತಿ ಎಷ್ಟೇ ದಪ್ಪ ಇರಲಿ ಸುಲಭವಾಗಿ ಸಮಾಧಾನ ಪಡಿಸಬಹುದು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ದೀರ್ಘ ಕಾಲದವರೆಗೆ ಮಾಡಬೇಕು. ನಿಧಾನವಾಗಿ ಮಾಡಿದರೂ ಪರವಾಗಿಲ್ಲ, ಆದರೆ ಕನಿಷ್ಠ 12 ನಿಮಿಷದವರೆಗೆ ಮಾಡಲೇಬೇಕು. ಚಪಾತಿ ಬಿಸಿ ಆಗುವುದಕ್ಕೆ 5 ನಿಮಿಷ ಸಮಯ ಬೇಕಾಗುತ್ತದೆ. ನಂತರ ಹೆಚ್ಚು ಸಿಗೋದಕ್ಕೆ ಪ್ರಾರಂಭ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಚಪಾತಿ ಒಂದು ಸಲ ಬಿಸಿ ಆದ ನಂತರ ಹೆಚ್ಚು ಸುಖ ನೆಮ್ಮದಿ ಸಿಗೋದಕ್ಕೆ ಪ್ರಾರಂಭ ಆಗುತ್ತೆ. ಆದರೆ ಚಪಾತಿ ಬಿಸಿ ಆಗೋದಕ್ಕೆ 5 ನಿಮಿಷ ಬೇಕು. ಅಂಡ್ ಒಟ್ಟು 12 ನಿಮಿಷ ಮಾಡುವ ಸಾಮರ್ಥ್ಯ ಇದ್ರೆ ಹೇಳಿ. 12 ನಿಮಿಷದಲ್ಲೂ ಕೂಡ ಚಪಾತಿಯಿಂದ ರಸ ಹೊರಗೆ ಬರುತ್ತೆ ಹಾಗೂ 12 ನಿಮಿಷದಲ್ಲೂ ಕೂಡ ಸಮಾಧಾನ ಆಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಪ್ರಸ್ತುತ ಸ್ನೇಹಿತರೆ ಇವರು ಆನ್ ಬೋರ್ಡಿಂಗ್ ಸ್ಪೆಷಲಿಸ್ಟ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಇವರ ಒಂದು ಜಾಬ್ ಬಗ್ಗೆ ನೋಡೋದಾದ್ರೆ, ವೆಲ್ಕಮ್ ನ್ಯೂ ಹೇರ್ಸ್ ಅಂಡ್ ಗೈಡ್ ನ್ಯೂ ಎಂಪ್ಲಾಯೀಸ್ ಥ್ರೂ ದ ಆನ್ ಬೋರ್ಡಿಂಗ್ ಪ್ರೊಸೆಸ್. ಕೆಲಸಕ್ಕೆ ಹೊಸ ವ್ಯಕ್ತಿಗಳನ್ನು ಆಯ್ಕೆ ಮಾಡಿಕೊಳ್ಳೋದು ಇದು ಕೂಡ ಇವರ ಒಂದು ಡ್ಯೂಟಿ ಆಗಿರುತ್ತೆ. ಡಾಕ್ಯುಮೆಂಟೇಶನ್ಸ್ ಇನ್ಶೂರ್ ಆಲ್ ಹೇರಿಂಗ್ ಫಾರ್ಮ್ಸ್ ಅಂಡ್ ಕಾಂಟ್ರಾಕ್ಟ್ಸ್ ಆರ್ ಕಂಪ್ಲೀಟೆಡ್. ಹೊಸದಾಗಿ ಕೆಲಸಕ್ಕೆ ಜಾಯಿನ್ ಆಗಿರತಕ್ಕಂಥ ವ್ಯಕ್ತಿಯ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡೋದು ಅಂಡ್ ಸಪೋರ್ಟ್ ಅಂಡ್ ಫೀಡ್ಬ್ಯಾಕ್, ಅಡ್ರೆಸ್ ಕ್ವಶನ್ ಅಂಡ್ ಕಲೆಕ್ಟ್ ಫೀಡ್ಬ್ಯಾಕ್, ಇಂಪ್ರೂವ್ ಪ್ರೊಸೆಸ್, ಸಜೆಸ್ಟ್ ಎನ್ಹಾನ್ಸ್ಮೆಂಟ್ ಟು ಮೇಕ್ ಆನ್ಬೋರ್ಡಿಂಗ್ ಸ್ಮೂತ್. ಕೆಲಸ ಮಾಡುವಂತಹ ಎಂಪ್ಲಾಯಿಗಳ ಒಂದು ಫೀಡ್ಬ್ಯಾಕ್ ಕಲೆಕ್ಟ್ ಮಾಡಿಕೊಳ್ಳೋದು ಅಂಡ್ ಮೇಂಟೈನ್ ರೆಕಾರ್ಡ್ಸ್, ಕೀಪ್ ಡಿಟೇಲ್ಡ್ ಲೋಗ್ಸ್ ಆನ್ ಆನ್ಬೋರ್ಡಿಂಗ್ ಆಕ್ಟಿವಿಟೀಸ್ ಅಂಡ್ ಇನ್ಶೂರ್ ಪ್ರೊಸೆಸ್ ಮೀಟ್ ಕಂಪನಿ ಪಾಲಿಸಿ ಅಂಡ್ ಲಾಸ್. ಎಂಪ್ಲಾಯಿಗಳ ಪ್ರತಿಯೊಂದು ಡೀಟೇಲ್ಸ್ ಮೇಂಟೈನ್ ಮಾಡೋದು ಇದೆಲ್ಲ ಆನ್ ಬೋರ್ಡಿಂಗ್ ಸ್ಪೆಷಲಿಸ್ಟ್ ಆಗಿ ಇವರು ಮಾಡುವಂತ ಒಂದು ಕೆಲಸ ಆಗಿರುತ್ತದೆ.